ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನರ್ಸ್ಗಳು ತಮ್ಮ ವೇತನ ಹೆಚ್ಚಳ ಮತ್ತು ಉದ್ಯೋಗ ಭದ್ರತೆ ಕುರಿತು ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಎದುರು ಅಳಲು ತೋಡಿಕೊಂಡರು. ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ನಡೆದ ಆರೋಗ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಘಟನೆ ನಡೆದಿದ್ದು, ಸಚಿವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡ ನರ್ಸ್ಗಳು, ನಾವು ಕಳೆದ 16 ವರ್ಷಗಳಿಂದ ಕೇವಲ 17,000 ರು ಸಂಬಳಕ್ಕೆ ಕೆಲಸ ಮಾಡುತ್ತಿದ್ದೇವೆ. ವಯಸ್ಸಾಗುತ್ತಿದೆ, ಮಕ್ಕಳು ದೊಡ್ಡವರಾಗುತ್ತಿದ್ದಾರೆ, ಅವರ ಶಿಕ್ಷಣ ಮತ್ತು ಕುಟುಂಬ ನಿರ್ವಹಣೆ ಕಷ್ಟವಾಗುತ್ತಿದೆ. ಎಲ್ಲಾ ರೀತಿಯ ಸೇವೆಗಳನ್ನು ನೀಡುತ್ತಿದ್ದರೂ ಜೀವನ ಸಾಗಿಸುವುದೇ ಕಷ್ಟವಾಗಿದೆ. ಈಗ ವಯಸ್ಸಾಗಿರುವ ಕಾರಣ ಬೇರೆಡೆ ಉದ್ಯೋಗವೂ ಸಿಗುವುದಿಲ್ಲ ಎಂದು ತಮ್ಮ ನೋವು ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಯುಟಿ ಖಾದರ್, ನಿಮ್ಮ ನೋವು ಮತ್ತು ಸಂಕಷ್ಟ ನನಗೆ ಅರ್ಥವಾಗುತ್ತದೆ, ಆದರೆ ಎನ್ಎಚ್ಎಂ ಸಿಬ್ಬಂದಿಯನ್ನು ಶಾಶ್ವತಗೊಳಿಸುವುದು ಸಾಧ್ಯವಿಲ್ಲ. ಸಂಬಳ ಹೆಚ್ಚಳದ ಕುರಿತು ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸುತ್ತೇನೆಂದು ಭರವಸೆ ನೀಡಿದ್ದಾರೆ. ನಾವು 17 ವರ್ಷದಿಂದ ಸರ್ ಬರೀ 17,000 ಸ್ಯಾಲರಿ ತಗೊಳ್ತೀವಿ. ಸ್ಯಾಲರಿ ಬೇಕಾದ್ರೆ ಜಾಸ್ತಿ ಮಾಡಿ ಸೆಂಟ್ರಲ್ಗೆ ಮಾತಾಡ್ತಾರೆ. ವಯಸ್ಸಾಗ್ತಾ ಇದೆ, ಮಕ್ಕಳು ದೊಡ್ಡವರಾದ್ರು ಓದ್ಸಕ್ಕೆ ಕಷ್ಟ ಆಗ್ತಾ ಇದೆ ಸರ್, ನಮ್ಮ ಜೀವನ ಮಾಡೋಕ್ಕೆ ಕಷ್ಟ ಇದೆ ಸರ್. ಹೌದಮ್ಮ, ಅದನ್ನ ಸರ್ವಿಸ್ ಕೊಡ್ತಾ ಇದೀವಿ ಸರ್. ತಾಯಿ ಮಕ್ಕಳ ಬಗ್ಗೆ ನಮಗೆ ಇಲ್ಲಿ ನಮ್ಗೆಲ್ಲ ಗೊತ್ತಾಯ್ತು. ಏನಾದ್ರೂ ಕೂಡ ಪರ್ಮನೆಂಟ್ ಒಂದಾಗ್ಲಿಕ್ಕೆ ಸಾಧ್ಯವಿಲ್ಲ. ಸ್ಯಾಲರಿ ಜಾಸ್ತಿ ಮಾಡ್ಲಿಕ್ಕೆ ನಾನು ಕೇಂದ್ರಕ್ಕೆ ಮಾತಾಡ್ತೇನೆ. NHM ನ್ಯಾಷನಲ್ ಹೆಲ್ತ್ ಮಿಷನ್ ನಮ್ಗೆ ಇಲ್ಲಿ ಏನು ಕೂಡ ಇದಲ್ಲ. ಏನಾದ್ರು ನಾಳೆ ಅದು ಬಂದ್ ಮಾಡಿ ಬಿಟ್ರೆ ಮತ್ತೆ ನಿಮ್ಗೆ ಕೆಲಸ ಇಲ್ಲದಂತ ಪರಿಸ್ಥಿತಿ. ಆಗ ಏನ್ ಮಾಡ್ಬೇಕಂತ ಓದೋದು. ಅದಕ್ಕಾಗಿ ಅವ್ರಿಗೆ ಕೂಡ ಮಾತಾಡೋಣ. DHನ ಸಂಬಂಧಿಕರಿಗೆ, MLA ಮತ್ತು MP ಸಂಬಂಧಿಕರಿಗೆ ಕೆಲಸ ಮತ್ತೆ ಪರ್ಮನೆಂಟ್ ಆಗ್ತದಲ್ಲ. ಈಗ ಪರ್ಮನೆಂಟ್ ಆಗ್ತದೆ, ಯಾರಿಗೂ ಅದ್ರ ಬಗ್ಗೆ ಆಸಕ್ತಿ. ಅದಕ್ಕಾಗಿ ಪರ್ಮನೆಂಟ್ ಆಗಬಾರ್ದು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇರುವಂತದ್ದು. ನಿಮ್ಮ ಅನಿಸಿಕೆ ನನಗೆ ಅರ್ಥ ಆಗ್ತದೆ. ಒಂದು ಆಗ್ಬೇಕು, ನಾವು 15 ವರ್ಷ ಆಯ್ತು, 16-20 ವರ್ಷ ಆಯ್ತು ಅಂತ ನೀವು ಕೇಳುವಂತ ತಪ್ಪನ್ನು ಹೇಳುದಿಲ್ಲ. ನಾನು ಯಾಕೆ ನಿಮ್ಗೆ ಹೇಳೋದಂತ ಹೇಳಿದ್ರೆ, ನಿಮ್ಗೆ ಕೆಲವು ಸಿಗ್ತಾರೆ, ನಾವು ಪರ್ಮನೆಂಟ್ ಮಾಡಿಸ್ತೇವೆ ಅಂತ ಹೇಳಿ ನಿಮ್ಮನ್ನು 2-2 ಸಾವಿರ 3-3 ಸಾವಿರ ತೆಕ್ಕೊಳ್ಳೋದು, ಒಮ್ಮೆ ಬೆಂಗಳೂರಿಗೆ ಕರ್ಕೊಂಡು ಬರೋದು, ಅಲ್ಲೊಂದು ಧರಣಿ ಕೂತ್ಕೊಳ್ಳೋದು, ನಮ್ಗೊಂದು ಫೋಟೋ ಕೊಡೋದು, ಇನ್ನೊಂದು ಮನವಿ ಮತ್ತೆ ನಮ್ಮನ್ನೇ ಫೋಟೋ ತೆಗೆದು ನಾಳೆ ಆಗ್ತಂತ ಹೇಳಿದ್ದಾರೆ, ನಾಳೆ ಇದನ್ನೆಲ್ಲ ಇದ್ದಕ್ಕೂ ನಯಾ ಪೈಸೆ ಯಾರಿಗೆ ಕೊಡ್ಲಿಕ್ಕೆ ನೀವು ಅದೆಲ್ಲ ಮಾಡಿ ತುಂಬಾ ಸಲ ನಾವು ಮೋಸ. ಸಭೆಯಲ್ಲಿ ಆರೋಗ್ಯ ಇಲಾಖೆಯ ವಿವಿಧ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.